ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ 2026 ಮೇ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಅತಿ ಉತ್ತಮವಾದಂತಹ ಒಂದು ಬೆಳವಣಿಗೆ, ಗೌರವ ಮತ್ತು ಪ್ರಶಂಸೆಗಳು ತಮ್ಮ ರಾಜಕಾರಣಿ ಜೀವನದಲ್ಲಿ ದೊರೆಯುವಂಥದ್ದು ಮತ್ತು ಚಲನಚಿತ್ರ ನಟನಟಿಯರಿಗೆ ಉತ್ತಮವಾದಂಥ ಅವಕಾಶಗಳು ದೊರೆಯುವಂಥದ್ದು, ತಮ್ಮ ಒಂದು ಜೀವನದ ಮೌಲ್ಯಗಳನ್ನು ಪಡ್ಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ರೈತರಿಗೆ ಉತ್ತಮವಾದಂಥ ಬೆಲೆ ತಕ್ಕಂತಹ ಬೆಳೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅವಕಾಶಗಳು ದೊರೆಯುವಂಥದ್ದು, ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಜ್ಞಾನವನ್ನು ತಾವು ವೃದ್ಧಿಸ್ಕೊಳ್ತೀರಿ, ಪರಿಶ್ರಮಕ್ಕೆ ತಕ್ಕಂಥ ಫಲ ದೊರೆಯುವಂಥದ್ದು. ಮತ್ತು ಇನ್ನೂ ಒಬ್ಬರಿಗೆ ಸಾಲವನ್ನು ಕೊಡಬೇಡಿ. ಈ ಒಂದು ಮಾಸದಲ್ಲಿ ಇನ್ನೊಬ್ಬರಿಗೆ ಸಾಲ ಕೊಡೋದ್ರಿಂದ ಆ ಸಾಲದ ಮರುಪಾವತಿಯಲ್ಲಿ ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಕನ್ಯಾ ರಾಶಿಯವರು. ಮತ್ತು ಮನೆಯಲ್ಲಿ ಸ್ವಲ್ಪ ಅಹಿತಕರ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಜಾಗೃತಿಯಾಗಿರಿ. ಶಿವನ ಒಂದು ಆರಾಧನೆ ಅಥವಾ ಶಂಭೋ ಶಂಕರನಿಗೆ ಹಾಲನ್ನು ಅರ್ಪಣೆ ಮಾಡುವಂಥದ್ದು ಅಥವಾ ಭಸ್ಮ ಆರತಿಯನ್ನು ಮಾಡಿಸುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. 7 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಕಂದು ಬಣ್ಣ ತಾವು ಈ ಒಂದು ಮಾಸದಲ್ಲಿ ಧಾರಣೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಇದಾಗಿತ್ತು 2026 ಮೇ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಷನ್ಗೆ ಪಡ್ಕೊಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಒಂದು ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ತಮ್ಮ ಮುಕ್ತವಾದಂತಹ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರಗಳನ್ನು ತಾವಿಲ್ಲಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.